ನವಮಾಸ ನಮ್ಮ ಭಾರವನ್ನು ಹೊತ್ತು ಪ್ರಸದ ವೇದನೆ ಸಹಿಸಿ ಜನ್ಮವನ್ನು ಇತ್ತು, ಕೊಟ್ಟವಳು ನಮಗೆ ವಾತ್ಸಲ್ಯದ ಮುತ್ತು, ಬೆಳೆಸಿದಳು ಪ್ರೀತಿಯ ತುತ್ತನ್ನು ಇತ್ತು. ಪದರ ಪದರವಾಗಿ ಮಾತು ಕಲಿಸಿದಳು, ಮೊದಲ ಗುರುವಾಗಿ ಪಾಠ ಕಲಿಸಿದಳು, ತನ್ನ ನೋವನ್ನು ಮರೆತು ಎದೆಯಾಲ ಕುಡಿಸಿದಳು, ಬೆಚ್ಚನೆಯ ಪುಗೆಲಿ ಭಯ ಮರೆಸಿದಳು. ಎಷ್ಟು ಹೇಳಿದರೂ ಸಾಲದು ಅಮ್ಮನ ಬಗೆಗೆ, ಸರಿಸಾಟಿ ಯಾರಿಲ್ಲ ಜಗದಲ್ಲಿ ಇವಳಿಗೆ. ಅಮ್ಮನು ದೇವರ ಅದ್ಭುತವಾದ ಕೊಡುಗೆ, ತಿವಿಯದಿರಿ ಮಕ್ಕಳೇ ಆಲುಣಿಸಿದ ಹೆದೆಗೆ, ಆಲುಣಿಸಿದ ಹೆದೆಗೆ, ಆಲುಣಿಸಿದ ಹೆದೆಗೆ. ಸ್ನೇಹಿತರೆ, ಹೊಸದಾಗಿ ಮದುವೆಯಾದಂಥ ಒಂದು ನವಜೋಡಿ ಹೀಗೆ ಅವರ ಸಾಂಸಾರಿಕ ಜೀವನ ಸಂತೋಷದಿಂದ ಸಾಗ್ತಾ ಇರುತ್ತೆ. 1 ವರ್ಷ ತುಂಬುತ್ತೆ ಅವರ ಸಾಂಸಾರಿಕ ಜೀವನ ಶುರುವಾಗಿ. ಹೆಂಡತಿ ಗರ್ಭವತಿ ಆಗ್ತಾಳೆ, ಗಂಡ ಸಂತೋಷದಿಂದ ಅವಳ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಹಾಸ್ಪಿಟಲ್ಗೆ ಹೋದವನೇ ಅಲ್ಲಿ ಡಾಕ್ಟ್ರಿಗೆ ಹೇಳ್ತಾನೆ, ಡಾಕ್ಟ್ರೇ ನನ್ನ ಹೆಂಡತಿಗೆ ಇದು ಮೊದಲ ಹೆರಿಗೆ, ಅವಳು ತುಂಬ ಭಯ ಪಡ್ತಾಳೆ, ನಾನು ಕೂಡ ಆಪರೇಷನ್ ಚೇಂಬರ್ಗೆ ಬರ್ತೀನಿ ಪ್ಲೀಸ್. ಡಾಕ್ಟ್ರು ಯೋಚನೆ ಮಾಡಿ ಸರಿ ಬನ್ನಿ ಅಂತ ಹೇಳ್ತಾರೆ. ಆಪರೇಷನ್ ಚೇಂಬರ್ಗೆ ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿ ನೋವಿನಿಂದ ನರಳ್ತಾ ಇರೋದನ್ನ, ಕಿರಿಸ್ತಾ ಇರೋದನ್ನ ನೋಡಿ ತುಂಬ ದುಃಖ ಪಡ್ತಾನೆ, ತುಂಬ ನೋವು ಅನುಭವಿಸ್ತಾನೆ. ಒಂದು ಕಡೆ ಕುತ್ಕೊಂಡು ಗೋಳೋ ಅಂತ ಹೇಳ್ತಾ ಇರ್ತಾನೆ. ಇದನ್ನು ನೋಡುವಂತಹ ಡಾಕ್ಟರ್ ಹೋಗಿ ಕೇಳ್ತಾರೆ, ಏನಪ್ಪ ನಿನ್ನ ಹೆಂಡತಿ ನನಗೆ ಅಷ್ಟೊಂದು ಇಷ್ಟನಾ, ಅಷ್ಟೊಂದು ಪ್ರೀತಿನ, ನಿಜವಾಗ್ಲೂ ನಿನ್ನ ಹೆಂಡತಿ ಮೇಲೆ ಅಷ್ಟೊಂದು ಇಷ್ಟ ಇದೆ ನಿನಗೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಹೇಳ್ತಾನೆ ಅವನು, ಖಂಡಿತ ತುಂಬ ಇಷ್ಟ ಇದೆ ನನಗೆ ಎಷ್ಟು ಇಷ್ಟ ನನ್ನ ಹೆಂಡತಿ, ತುಂಬ ಅವಳು ಅಂದರೆ ನನಗೆ ಪ್ರಾಣ. ಆದರೆ ನನ್ನ ತಾಯಿ ಇದ್ದಾರಲ್ಲ ಅವ್ರನ್ನ ನಾನು ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂದರೆ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಅಂತಹ ತಾಯಿನ ನಾನು ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ಟಿದ್ದೀನಿ. ಆ ತಾಯಿನ ನಾನು ಈ ಕೂಡಲೇ ಕರ್ಕೊಬರ್ಬೇಕು. ಯಾಕಂತಂದರೆ ನನ್ನ ಮಗುನ ಮೊದಲು ನೋಡೋಕೆ ಆಗಲಿ ಮುಟ್ಟೋಕೆ ಆಗಲಿ ಅರ್ಹತೆ ಇರೋದು ನನ್ನ ತಾಯಿಗೆ ಮಾತ್ರ. ದಟ್ ಈಸ್ ಮದರ್ ಲವ್, ಅನ್ಕಂಡೀಷನಲ್ ಲವ್. ವಿಜ್ಞಾನಿಗಳ ಅನ್ವೇಷಣೆಯ ಪ್ರಕಾರ ಒಬ್ಬ ಸಾಮಾನ್ಯ ಮನುಷ್ಯನ ದೇಹ 47 ಡೆಲ್ ಯೂನಿಟ್ ನೋವನ್ನು ಅನುಭವಿಸ್ಬೋದು. ಆದರೆ ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡುವಾಗ 57 ಡೆಲ್ ಯೂನಿಟ್ ನೋವನ್ನು ಅನುಭವಿಸ್ತಾಳೆ. ಅಂದರೆ ಆ ನೋವಿನ ಪ್ರಮಾಣ ಎಷ್ಟಿರುತ್ತೆ ಅಂತಂದರೆ, ಒಬ್ಬ ಸಾಮಾನ್ಯ ಮನುಷ್ಯನ ದೇಹದ 20 ಮೂಳೆಗಳನ್ನು ಒಮ್ಮೆ ಒಂದೇ ಬಾರಿಗೆ ಮುರಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನು ಒಬ್ಬ ತಾಯಿ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಅನುಭವಿಸ್ತಾಳೆ. ಅಂದು ಆ ತಾಯಿ ಅಷ್ಟೂ ನೋವನ್ನು ಅನುಭವಿಸಿರೋದಕ್ಕೇ ನಾನಿವತ್ತಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವಿವತ್ತಿಲ್ಲಿ ಕುತ್ಕೊಂಡು ಕೇಳಿಸ್ಕೊತಿದ್ದೀರಾ. ಅಂತಹ ತಾಯಿಗೆ, ಅಂತಹ ತಾಯಂದರಿಗೆ ಅಂತರಾಳದಿಂದ ಕೋಟಿ ಕೋಟಿ ನಮನ, ಶಿರಬಾಗಿ ಕೋಟಿ ಕೋಟಿ ನಮನ. ನನ್ನನ್ನು ಹೆತ್ತು ಹೊತ್ತು ಸಾಕಿ ಸಲಹಿ ದೊಡ್ಡವನು ಮಾಡಿದ್ದು ನನ್ನ ತಾಯಿ ಶಿವಮ್ಮ. ನನಗೆ ಸುಮಾರು 7 ವರ್ಷ ಇರಬೇಕಾದ್ರೆ ಸ್ಟಮಕ್ ಪೈನ್, ಹೊಟ್ಟೆ ನೋವು ಬಂತು. ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗ ಇಲ್ಲ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳಿದ್ರು. ಆ ಟೈಮಲ್ಲಿ ನಾವು ಫ್ಯಾಮಿಲಿ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿತ್ತು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎದುರಿಸ್ತಾ ಇತ್ತು. ಆದರೂ ಸಹ ನನ್ನ ತಾಯಿ ಸಾಲ ಸೋಲ ಮಾಡಿ ನನಗೆ ಆಪ್ರೇಷನ್ ಮಾಡಿಸಿದ್ರು. ನನಗೆ ಜನ್ಮ ಕೊಟ್ಟಂತಹ ತಾಯಿ ಮತ್ತೊಮ್ಮೆ ನನಗೆ ಮರು ಜನ್ಮ ಕೊಡಿಸಿದ್ರು. ಹಗಲು ರಾತ್ರಿಯಿಂದ ನನ್ನ ನೋಡಿಕೊಂಡ್ರು, ಊಟ ತಿಂಡಿ ನೀರು ಬಿಟ್ಟು ನನ್ನ ಕಾಪಾಡಿದ್ರು ನನ್ನ ತಾಯಿ. ಅದೆಷ್ಟೋ ಸಲ ನನ್ನ ತಾಯಿ ಊಟ ಮಾಡದೆ ಜಸ್ಟ್ ನೀರು ಕುಡ್ಕೊಂಡು ಕೂಡ ಜೀವನ ಮಾಡಿದ್ದಾರೆ. ಆದರೆ ನನಗೆ 3 ಹೊತ್ತು ಸಖತ್ತಾಗಿ ಊಟ ಮಾಡಾಕಿದ್ದಾರೆ, ನಾನು ಕೇಳಿದ ಊಟ ಮಾಡಾಕಿದ್ದಾರೆ ನನ್ನ ತಾಯಿ. ಅದೆಷ್ಟೋ ಸಲ ನನ್ನ ತಾಯಿ ಅರಿದ ಸೀರೆ ಹಾಕೊಂಡು ಕೂಡ ಜೀವನ ಮಾಡಿದ್ದಾರೆ. ಆದರೆ ನನಗೆ ನಾನು ಕೇಳಿ ಅಂತ ಡ್ರೆಸ್ ಕೊಡಿಸಿದ್ದಾರೆ, ನಾನು ಕೇಳಿ ಅಂತ ಬಟ್ಟೆ ಕೊಡಿಸಿದ್ದಾರೆ. ಈಗ ಹಾಕೊಂಡಿರೋ ಡ್ರೆಸ್ ಕೂಡ ಕೊಡಿಸಿರೋದು ನನ್ನ ತಾಯಿನೇ, ನನ್ನ ತಾಯಿ. ನಾನು ದ್ವಿತೀಯ PUನಲ್ಲಿ ಇರಬೇಕಾದ್ರೆ ಫಿಸಿಕ್ಸು ಮತ್ತು ಮ್ಯಾಥ್ಸು 2 ಫೇಲ್ ಆದೆ. ಆ ಟೈಮಲ್ಲಿ ಫ್ರೆಂಡ್ಸು ರಿಲೇಟಿವ್ಸು ಅಕ್ಕಪಕ್ಕ ಮನೆಯವರು ತುಂಬಾ ಆಡ್ಕೊಂಡ್ರು, ತುಂಬಾ ಹೇಳ್ಸಿದ್ರು. ಮನಸ್ಸಿಗೆ ತುಂಬಾ ನೋವಾಯಿತು. ಒಂದು ಕಡೆ ನಿಂತ್ಕೊಂಡು ಅಳ್ತಾ ಇದೆ. ನನ್ನ ತಾಯಿ ಬಂದು ತಪ್ಕೊಂಡು, ಯಾಕೆ ಮಗ ಯಾಕೆ ಅಳ್ತಿದ್ದಿ, ನಾನು ಇಲ್ವಾ, ಎಷ್ಟು ದುಡ್ಡಾದರೂ ಸರಿ ನಾನು ಕೊಡ್ತೀನಿ, ಎಕ್ಸಾಮ್ ಕಟ್ಟು, ಎಕ್ಸಾಮ್ನ ಕಟ್ಟು ಪಾಸ್ ಮಾಡು ಅಂತ ಹೇಳಿದ್ರು. ಸ್ನೇಹಿತರೆ, ಆಗ ನನಗೆ ರಿಯಲೈಸ್ ಆಯಿತು, ಎಕ್ಸಾಮ್ನ ಕಟ್ತೆ, ಎಕ್ಸಾಮ್ನ ಬರೆದು ಪಾಸ್ ಆದೆ ನನ್ನ ತಾಯಿಯ ಆಶೀರ್ವಾದದಿಂದ. ನಾನು ಈಗ ಒಂದು ಸಲ ನ್ಯೂಸ್ ಪೇಪರ್ ಓದ್ತಿರ್ಬೇಕಾದ್ರೆ ನನಗೊಂದು ಪಾಂಪ್ಲೆಂಟ್ ಸಿಕ್ತು, ಮನಸ್ಸನ್ನು ಬಲಪಡಿಸಿಕೊಳ್ಳಿ, ಜೀವನವನ್ನು ಸರಿಪಡಿಸಿಕೊಳ್ಳಿ ಅಂತ. ಆ ಟ್ಯಾಗ್ಲೈನ್ ನನಗೆ ತುಂಬಾ ಇಷ್ಟ ಆಯಿತು. ಅದೇ ರೀತಿ ಲೀಡರ್ಸ್ ಅಕಾಡೆಮಿ ವತಿಯಿಂದ ಅಂತಾರಾಷ್ಟ್ರೀಯ ಖ್ಯಾತ ತರಬೇತುದಾರರಾದ ಬಾಲಕೃಷ್ಣ ವೀರ್ ಅವರಿಂದ 2 ಗಂಟೆಗಳ ಕಾಲ ಉಚಿತ ಶಿಬಿರ ಅಂತಿತ್ತು. ಅದು ನೋಡಿ ತುಂಬಾ ಖುಷಿ ಆಯಿತು. ನಂಗೆ ಜಾಸ್ತಿ ಇಷ್ಟ ಆಗಿದ್ದು ಬಾಲಕೃಷ್ಣ ವೀರ್ ಅವರ ಫೋಟೋ ಮತ್ತು ಆ ಟ್ಯಾಗ್ಲೈನ್. ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡಲೇಬೇಕು ಅಂದ್ಬಿಟ್ಟು ಹೋಗಿ ಅಟೆಂಡ್ ಮಾಡಿದೆ. ಅಮೇಝಿಂಗ್ ಟು ಅವರ್, ಸಖತ್ತಾಗಿತ್ತು. ನನಗಿಷ್ಟ ಆಗಿದ್ದು ಅವರ ಕಮ್ಯುನಿಕೇಷನ್ ಸ್ಕಿಲ್. ಮತ್ತೆ ಅವ್ರು ಹೇಳಿದ್ದು, ಲೀಡರ್ಸ್ ಅಕಾಡೆಮಿ ಮುಖ್ಯ ಉದ್ದೇಶ ಭಾರತ ದೇಶವನ್ನು ನಂಬರ್ 1 ಮಾಡೋದು. ಲೀಡರ್ಸ್ ಅಕಾಡೆಮಿ ಮುಖ್ಯ ಉದ್ದೇಶ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆನೂ ನಂಬರ್ 1 ಮಾಡೋದು ಅಂತ ಹೇಳಿದ್ರು. ಇದನ್ನು ಕೇಳಿ ತುಂಬಾ ಖುಷಿ ಆಯಿತು. ಈ ಥರ ಜನನೂ ಇದರ ಅಂತ ಅನ್ನಿಸ್ತು. ಮನೆಗೆ ಹೋಗಿ ನನ್ನ ತಾಯಿ ಜೊತೆ ಹಂಚ್ಕೊಂಡೆ. ನನ್ನ ತಾಯಿ ತುಂಬಾ ಖುಷಿಪಟ್ಟರು. ಅವತ್ತು ನನ್ನ ಲೀಡರ್ಸ್ ಅಕಾಡೆಮಿ ವತಿಯಿಂದ ಲೀಡರ್ಸ್ ವರ್ಕ್ಶಾಪ್ಗೆ ಜಾಯ್ನ್ ಮಾಡಿಸಿದ್ರು. ಅವತ್ತು ನನ್ನ ತಾಯಿ ನನ್ನ ಲೀಡರ್ಸ್ ವರ್ಕ್ಶಾಪ್ ಜಾಯ್ನ್ ಮಾಡಿಸಿರೋದಕ್ಕೆ ನಾನು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಷ್ಟು ಬೆಳೆದಿ ಅಂದ್ರೆ ಕಾರಣ ನನ್ನ ತಾಯಿ. ನನ್ನ ತಾಯಿಗೆ ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲಲ್ಲ, ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ಈ ಜನ್ಮ ಅಲ್ಲ, 7 ಜನ್ಮ ಅಲ್ಲ, 1000 ಜನ್ಮ ಆಯ್ತವರು ಕೂಡ ನನ್ನ ತಾಯಿನ ನಾನು ತೀರಿಸೋದಕ್ಕೆ ಆಗಲ್ಲ. ನಿಮ್ಮೆಲ್ಲರ ಮುಂದೆ ನನ್ನ ಪ್ರೀತಿಯ ತಾಯಿಗೋಸ್ಕರ ಈ ಒಂದು ಸಾಂಗ್. ಕಣ್ಣಿಗೆ ಕಾಣಿಸುವ ದೈವವು ನೀನಮ್ಮ,
ಸಾವಿರ ದೇವರಿಗೂ ಮಿಗಿಲು ನೀ ನಮ್ಮ ಕನಸಿನ ಕಂಗಳ ತುಂಬಿದ ತಾಯಿ, ಮಮತೆಯ ಜೋಗುಳ ಮರೆಯನು ತಾಯಿ, ಕಣ್ಣಿಗೆ ಕಾಣಿಸುವ ದೈವವು ನೀ ನಮ್ಮ ಸಾವಿರ ದೇವರಿಗೂ ಮಿಗಿಲು ನೀ ನಮ್ಮ. ಸ್ನೇಹಿತರೆ, ನಾವೆಲ್ಲರೂ ಹುಟ್ಟಿ ಬಂದಿದ್ದೇವೆ. ಹುಟ್ಟಿ ಬಂದ ಮೇಲೆ ಗಟ್ಟಿಯಾಗಿ ಬದುಕಬೇಕು. ಬದುಕಿದರೆ ಬದುಕಿದ್ದೇವೆ ಅನ್ನೋ ಹಾಗೆ ಬದುಕಬೇಕು. ಆಡಬೇಕು, ಕೊಡಬೇಕು, ಆನಂದ ಪಡಬೇಕು. ಆದರೆ ಬಾಗಬಾರದು, ಬೀಗಬಾರದು, ಕೊಬ್ಬಬಾರದು. ತೆನೆ ಬಿಟ್ಟ ಭತ್ತವಾಗುತ್ತದೆ, ಗೊನೆ ಬಿಟ್ಟ ಬಾಳೆವಾಗುತ್ತದೆ. ಆದರೆ ಏನೂ ಇಲ್ಲದ ಈ ಡಮದ ಶರೀರ ಬಾಗದೆ ಬೀಗುವುದು ಸರಿಯಾ? ಮಾಡಿದರೆ ಮಾಡಿದ್ದೇನೆಂಬ ಅಹಂ ಇರಬಾರದು. ಅಹಂ ನಂಟು ಸೋಕಿಸಿಕೊಳ್ಳಲೇಬಾರದು. ಅಹಂ ನಂಟು ಸೋಕಿದರೆ ಉಂಟು ಬಂಧನಕ್ಕೆ ನಂಟು. ಅಹಂ ಇಲ್ಲದವರಿಗೆ ಉಂಟು ಪ್ರೀತಿಯ ತಾಯಿಯ ನಂಟು, ತಾಯಿಯ ನಂಟು, ತಾಯಿಯ ನಂಟು. ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟೊಂದು ನೋವನ್ನು ಅನುಭವಿಸಿ ತಾಯಿ ನಮಗೆಲ್ಲ ಜನ್ಮ ಕೊಟ್ಟಿದ್ದಾಳೆ. ಅಂತಹ ತಾಯಿಯನ್ನು ನಾವು ಅಂತರಾಳದಿಂದ ಪ್ರೀತಿಸೋಣ, ಅಂತರಾಳದಿಂದ ಗೌರವಿಸೋಣ. ಅವಳ ಜೊತೆನೇ ಎತ್ಕೊಂಡು ನಮ್ಮ ಜೀವನವನ್ನು ಸಾಗಿಸೋಣ. ಅವಳ ಒಂದು ಆಶೀರ್ವಾದದಿಂದ ಜೀವನದಲ್ಲಿ ಇನ್ನು ಉನ್ನತವಾದ ಮಟ್ಟಕ್ಕೆ ಬೆಳೆಯೋಣ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಮೈ ಮದರ್, ಐ ಲವ್ ಮೈ ಮದರ್ ಲ್ಯಾಂಡ್. ಲವ್ ಯು ಆಲ್.